ಒಂದು ವಿಶೇಷ ಸಂದರ್ಶನದಲ್ಲಿ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಕುಡಿತಕ್ಕೆ ಒಳಗಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡವರ ಜೀವನವನ್ನು ಬದಲಿಸುವ ಒಂದು ಕೆಲಸವನ್ನು ಮಾಡ್ತಾ 15 ವರ್ಷಗಳಿಂದ ಮದ್ಯವ್ಯಸನ ಮಾಡಿಕೊಂಡು ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಆ ವ್ಯಸನವನ್ನು ಬಿಡಿಸುವ ಕೆಲಸವನ್ನು ಮಾಡುತ್ತಾ ಆ ಹತ್ತತ್ರ 15 ವರ್ಷಗಳಲ್ಲಿ 3,500ಕ್ಕೂ ಹೆಚ್ಚು ಜನರಿಗೆ ಆಯುರ್ವೇದಿಕ್ನ ಮೂಲಕ ಮದ್ಯವನ್ನು ಬಿಡಿಸಿರುವಂಥವರು. ಜೊತೆಗೆ ಇವರು ನಮ್ಮ ಮಲೆನಾಡಿನ ಭಾಗದವರು. ಇವರು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಇಲ್ಲಿನ ಆಯುರ್ವೇದಿಕ್ ಮೆಡಿಸಿನ್ ನೀಡ್ತಿರುವಂತಹ ಶ್ರೀಯುತ KS ಗುರುಪ್ರಸಾದ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಾ? ಗುರುಪ್ರಸಾದ್ ಅವರೇ, ಮದ್ಯವನ್ನ ಬಿಡಿಸುವಂತಹ ಒಂದು ಕೆಲಸವನ್ನ 15 ವರ್ಷಗಳಿಂದ ಮಾಡ್ತಾ ಇದ್ದೀರಾ. ಈ ಮದ್ಯವನ್ನ ಬಿಡಿಸುವ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಸಿದೆ ಯಾವಾಗ? ಅದು ನಮ್ಮ ಫ್ಯಾಮಿಲಿ ಒಳಗೆ ನನಗೆ ತುಂಬಾ ಅದಕ್ಕೆ ನಾವು ಇದಾಗ್ಬಿಟ್ಟಿದ್ದು. ನಮ್ಮ ಫ್ಯಾಮಿಲಿ ಒಬ್ಬರಿಗೆ ನಾ ಇಂಥವಂತ ಹೇಳಲ್ಲ, ಅವರು ತುಂಬಾ ನಮ್ಮಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಅವ್ರಿಗೆ ಹೇಗಾದ್ರೂ ಮಾಡಿ ಒಂದು ಡ್ರಿಂಕ್ಸ್ ಬಿಡಿಸ್ಬೇಕು ಅನ್ನೋದು ನನಗೆ ಭಾರಿ ಹೋರಾಟ ಮಾಡಿದೆ. ಆದ್ರೆ ನಾನು ಅದನ್ನ ಈ ಮೆಡಿಸಿನ್ ನನ್ನ ಕೈ ಸಿಗ್ಬೇಕಾದ್ರೆ ಅದು ಮುಗಿದೋಗಿತ್ತು. ಹಾಗಾಗಿ ನನಗೆ ಅದಕ್ಕೆ ಅವಕಾಶ ಸಿಕ್ಲಿಲ್ಲ. ಆದ್ರೆ ನಾನು ಯಾವುದೋ ಒಂದು ಇದರಲ್ಲಿ ಒಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಡಿದೆ. ಒಂದು ಸ್ವಲ್ಪ ವರ್ಷಗಳ ಕಾಲ ಗುಪ್ತವಾಗಿ ಕೆಲವರಿಗೆ ಅದರಿಂದ ಉಪಯೋಗ ಆಗುತ್ತಾ ಇಲ್ವೋ, ನಾವು ಕೊಡೋದು ಸ್ವಲ್ಪ ಟೈಮಿಗೆ ಮತ್ತೆ ಅವ್ರು ಡ್ರಿಂಕ್ಸ್ ಮಾಡೋದು ಆ ಥರ ಏನಾದ್ರು ಆಗುತ್ತಾನೋ ಅಂತ ಗುಪ್ತವಾಗಿ ನಮಗೆ ಬೇಕಾದವರಿಗೆ ಸ್ವಲ್ಪ ಜನಕ್ಕೆ ಕೊಟ್ಟು, ಆ ನಂತರ ಒಬ್ಬೊಬ್ಬರಿಗೆ ಕೊಡ್ತಾ ಎಲ್ಲರಿಗೂ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಎಲ್ಲರೂ ಬಿಟ್ಟಿದ್ದಾರೆ, ಪರವಾಗಿಲ್ಲ ಅಂತು. ಅದೇ ಥರ ನಮಗೆ ಈಗ ವಾಟ್ಸಪ್ಗಳಲ್ಲಿ ಈಗೆಲ್ಲ ಮೊಬೈಲ್ ಬಂದ ಮೇಲೆ ಸ್ವಲ್ಪ ಕಾಂಟ್ಯಾಕ್ಟ್ಗಳು ಜಾಸ್ತಿ ಆಯ್ತು ನಮಗೆ. ಗುರುಪ್ರಸಾದ್ ಅವರೇ, ಈಗ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ನೀವು ಮದ್ಯವನ್ನು ಬಿಡಿಸುವ ಕೆಲಸವನ್ನು ಮಾಡ್ತಾ ಇದ್ದೀರಾ. ಅಂದ್ರೆ ನೀವು ಕೊಡುವಂತ ಒಂದು ಮೆಡಿಸಿನ್ ಅದು ಪ್ಯೂರ್ಲಿ ಆಯುರ್ವೇದಿಕ್. ನಿಮಗೆ ಟಿವಿಲಿ ಬರಂತ ಮಾತ್ರೆ ಎಲ್ಲ, ಈ ಸೀಮೆ ಸುಣ್ಣ ಪೌಡರ್ ಅಲ್ಲ ಏನು. ಆ ಮೆಡಿಸಿನ್ ನೀವು ನೋಡಿದ್ರೆ ಸಾಂಬಾರಿಗೆ ಹಾಕೋ ಕೊತ್ತಂಬರಿ ಪುಡಿ ಬರುತ್ತೆ, ಸಾಂಬಾರ್ ಪೌಡರ್ ಆ ತರ ಇರುತ್ತೆ. ಅದನ್ನ ನೀವು ಯಾವ ಸಾಂಬಾರಿಗೆ ಹಾಕ್ತೀರಾ ಅದಕ್ಕೆ ಅದು ಅಡಿಟ್ ಆಗಿಬಿಡುತ್ತೆ. ಅದು ಕಲರ್ ಚೇಂಜ್ ಆಗೋದಾಗ್ಲಿ, ಅದು ನಿಮ್ಗೆ ಟೇಸ್ಟ್ ಚೇಂಜ್ ಆಗೋದಾಗ್ಲಿ ಯಾವುದೇ ಇಲ್ಲ. ಅದರಲ್ಲಿ ನಿಮಗೆ ಸೈಡ್ ಎಫೆಕ್ಟ್ ಬರಲ್ಲ. ಯಾಕಂದ್ರೆ ನಮ್ಗೆ ಸೈಡ್ ಎಫೆಕ್ಟ್ ಬರುತ್ತೆ ಅಂತ ನಮಗೆ ಏನಾದ್ರು ಕನ್ಫರ್ಮ್ ಆಗಬೇಕು ಅಂದ್ರೆ ನಾವೊಂದು 8-10 ಜನಕ್ಕೆ ಕೊಡೋದ್ರೊಳಗೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲ ಅವನಿಗೆ ಸೀರಿಯಸ್ ಆಗೋದು, ಏನೋ ಒಂದು ಅವರಿಗೆ ಅದು ಆರೋಗ್ಯದ ಹೆಚ್ಚು ಕಮ್ಮಿ ಆಗೋದು, ಮತ್ತೆ ನಾಳೆ ಯಾವ ಜೀವನದಲ್ಲಿ ನಾವು ಆಟ ಆಡ್ಲಿಕ್ಕೆ ಆಗಲ್ಲ, ಹೌದಲ್ವಾ? ಆ ಥರದಲ್ಲಿ ನಾವು ಕೊಡಿದಾಗ ದೇವದಿಂದ ನಮ್ಗೆಲ್ಲದೂ ಸಕ್ಸಸ್ ಆಗಿ ಬಂತು. ಒಂದು ಸರಿ ಮೆಡಿಸಿನ್ ತಗೊಂಡು ಅವ್ರ ಮನೆ ಒಳ್ಳೇದಾದಾಗ ಅವ್ರು ಮತ್ತೊಬ್ಬರಿಗೆ ಹೇಳಿದಾಗ ನಮ್ಗೆ ಇಂಥವ್ರು ಹೇಳಿದ್ರು, ಅವ್ರಿಂದ ನಿಮ್ಗೆ ಮೆಡಿಸಿನ್ ಅಂತ ಆ ಥರದಲ್ಲಿ ನಮ್ಗೆ ಒಂದು ಚೈನ್ಸ್ ಲಿಂಕ್ ಆಯ್ತು. ಅದು ಕಂಡ್ರೆ ಈಗ ನೀವು ಮೆಡಿಸಿನ್ ಆಯುರ್ವೇದ ನೀವೇನು ಮದ್ಯವನ್ನು ನೀವೀಗ ಏನು ಮೆಡಿಸಿನ್ ಕೊಟ್ಟಿರ್ತೀರಾ, ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಬಂದಿಲ್ಲ ಇಲ್ಲಿವರೆಗೂ. ಸೈಡ್ ಎಫೆಕ್ಟ್ ಯಾಕಂದ್ರೆ ಒಬ್ಬರಿಗೆ ಸೈಡ್ ಎಫೆಕ್ಟ್ ಬಂದ್ರೆ ನಮಗೆ ಸೇಲ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮಗೂ ಭಯ ಹುಟ್ಟುತ್ತೆ, ನಾಳೆ ದಿನ ಸಮಸ್ಯೆ ಅದು ನಮ್ಮ ಯಾಕಂದ್ರೆ ಅವರಲ್ಲಿ ಏನೇನೋ ಕಾಯಿಲೆಗಳು ಇರ್ತವೆ. ಅದು ನಾವು ಮೆಡಿಸಿನ್ ಕೊಡೋದ್ರಿಂದ ಹೆಚ್ಚು ಕಮ್ಮಿ ನಾವು ಅದನ್ನೆಲ್ಲ ಕೇಳ್ತೀವಿ. ಇವತ್ತು ಬಿಡಿ, ಇವತ್ತು 50 ವರ್ಷ ದಾಟಿದ್ರೆ BP ಶುಗರ್ ಎಲ್ಲ ಇರುತ್ತೆ, ಅಂತವರಿಗೂ ಕೊಡ್ತೀವಿ ಮೆಡಿಸಿನ್. ಇವತ್ತು BP ಶುಗರ್ ಇದ್ದವರಿಗೂ ಕೊಡ್ತೀವಿ, ಡೈಲಿ ಟ್ಯಾಬ್ಲೆಟ್ಸ್ ತಿಂತಾ ಇರ್ತಾರೆ, ಅಂತವರಿಗೂ ಮೆಡಿಸಿನ್ ಕೊಡ್ತೀವಿ. ಅಂತವ್ರಿಗೆ ಯಾಕೆ ಕೊಡ್ತೀವಿ ಅಂದ್ರೆ ಅವ್ರು ಅರ್ಧದಿಂದ ಸ್ಟಾರ್ಟ್ ಮಾಡ್ತೀವಿ.